ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಮತ್ತೊಂದು ಡಿಸೈನ್ನ ನಿಮ್ಮ ಮುಂದೆ ತರ್ತಾಯಿದ್ದೀನಿ. ಇದು ಸಿಂಪಲ್ ಆಗಿದೆ ನೋಡಿ, ತುಂಬ ಸಿಂಪಲ್ ಆಗಿದೆ ಮತ್ತು ನೋಡೋಕೆ ಅಷ್ಟೇ ಚೆನ್ನಾಗಿದೆ ನೋಡಿ. ಅದು ಫಸ್ಟು ಮಾರ್ಕ್ ಮಾಡ್ಕೊಳ್ಳೋಕೆ ತೋರಿಸ್ತೀನಿ. ಡಿಸ್ಪ್ಲೇ ಮೇಲೆ ಹಾಕಿದ್ದೀನಲ್ವ, ಅದೇ ಡಿಸೈನ್ನ ಹಾಕ್ತಾಯಿದ್ದೀನಿ. ಫಸ್ಟ್ ಇದಕ್ಕೆ ಸರ್ಕಲ್ ಹಾಕ್ಕೋಬೇಕು. ಅಂದರೆ ಇದು ಫ್ರೆಂಚ್ ನಾಟು ಮತ್ತು ಇದೆಷ್ಟು ಬರುತ್ತೋ ಗೊತ್ತಿಲ್ಲ, ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಳ್ಳಿ. ಇಲ್ಲಿ ಬೀಡ್ಸು, ಇದ್ರ ಸುತ್ತ ಚಮಕಿ ಮೇಲೆ ಫ್ರೆಂಚ್ ನಟ್ ಹಾಕೋದು, ಮತ್ತು ಇದ್ರ ಕೆಳಗಡೆನೆ ಇದು ಇನ್ನೊಂದು ಸರ್ಕಲ್ಲು. ಸೇಮ್ ಇಷ್ಟೇ ಡಿಸೈನು, ಬಟ್ ಇದು ಈ ಥರ ಶೇಪ್ ಹಾಕ್ಕೊಳ್ಳೋದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ಇಲ್ಲಿ ಒಂದು ಎಲೆ ಶೇಪ್ ಬರುತ್ತೆ, ಮತ್ತು ಇಲ್ಲೊಂದು ಬೀಡ್ಸ್ ಬರುತ್ತೆ, ಇಲ್ಲೊಂದು ಕುಂದನ್ ಬರುತ್ತೆ ನೋಡಿ. ಇಲ್ಲಿ ಒಂದು ಎಲೆ ಶೇಪ್ ಬೀಡ್ಸ್ ಬರುತ್ತೆ, ಇಲ್ಲೊಂದು 3mm ಬೀಡ್ಸ್ ಬರುತ್ತೆ, ಮತ್ತು ಇಲ್ಲಿ ಈ ಓವಲ್ ಶೇಪಿಂದ ಒಂದು ಕುಂದನ್ ಬರುತ್ತೆ ನೋಡಿ. ಸಿಂಪಲ್ ಆಗಿದೆ ಡಿಸೈನ್ ಇಷ್ಟೇ, ಬಟ್ ನೀಟಾಗಿ ಚೆನ್ನಾಗಿದೆ ಡಿಸೈನ್. ಈ ಸರ್ಕಲ್ಲು ಈ ಲವಂಗ ಸ್ಟಿಚ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಕರೆಕ್ಟಾಗಿ ಅದರೊಳಗಡೆ ಬರೋ ಥರ ಹಾಕಿ ಈಸಿಯಾಗಿದೆ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಯಾರು ಬೇಕಾದರೂ ಹಾಕ್ಬೋದು. ಯಾವ ಥರ ಹಾಕೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ನೋಡ್ರಿ, ಇಲ್ಲೊಂದು ಸರ್ಕಲ್ಲು ಮಧ್ಯದಲ್ಲಿ ಈ ಥರ ಎಸ್ ಶೇಪಲ್ಲಿ ಒಂದು ಲೈನ್ ಬಂದಿದೆ, ಮತ್ತು ಇಲ್ಲಿ ಒಂದು ಲೀಫ್ ಶೇಪ್ ಬಂದಿದೆ. ಇಲ್ಲಿ ಒಂದು ಕುಂದನು, ಇಲ್ಲೊಂದು 3mm ಬೀಡ್ಸು, ಮತ್ತು ಇಲ್ಲಿ 3mm ಬೀಡ್ಸ್. ಇದ್ರ ಸುತ್ತ ಫ್ರೆಂಚ್ ನಾಟು. ಈಗ ಡಿಸೈನ್ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿರಿ. ಫಸ್ಟು ಎಸ್ ಶೇಪಲ್ಲಿ ಕಟ್ ವರ್ಕ್ ಬೀಡ್ಸ್ ನೋಡಿರಿ, ಇದು ಎಸ್ ಶೇಪಿಗೆ. ಫಸ್ಟು ಎಸ್ ಶೇಪಿಗೆ ಕಟ್ ವರ್ಕ್ ಬೀಡ್ಸ್ ಹಾಕ್ಕೊತಾ ಇದ್ದೀನಿ. ಈ ಥರ ಎಡೆ ಬೀಡ್ಸ್ ಬಿಡ್ತಾ ಬರ್ರಿ. ಇಲ್ಲೂ ಎರಡು. ಆ್ಯಕ್ಚುಲಿ ಇಲ್ಲಿ ಎಂಡ್ ಲಾಕ್ ಮಾಡಿಬಿಡಿ, ಯಾಕಂದರೆ ನೆಕ್ಸ್ಟು ಬೀಡ್ಸ್ ಇಲ್ಲ ಅಷ್ಟೇ. ಇಲ್ಲಿ ನಾನು 3mm ಬೀಡ್ಸ್ ಹಾಕ್ತೀನಿ, ಮತ್ತು ಇಲ್ಲಿ 3mm ಬೀಡ್ಸ್ ಹಾಕ್ತಾಯಿದ್ದೀನಿ. ಇದು ಫ್ರೆಂಚ್ ನಟ್ ಸೆಂಟ್ರಿಗೆ ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಇದೇ ಥರನೇ ಈ ಥರ ಎಂಡ್ಲಕ್ಕು ಮಾಡ್ತಾರೆ, ಇಲ್ಲ ಪಕ್ಕದಲ್ಲಿ ಎಂಡ್ಲಕ್ಕು ಮಾಡ್ಬೋದು. ಇದು ಈ ಥರ ರೌಂಡಲ್ಲಿ ಹಾಕಿ ಎಂಡ್ಲಕ್ ಮಾಡಿದ್ದೀನಿ. ಈಗ ತೋರಿಸ್ತೇನೆ ನೋಡಿ. ನಂತರ ಪಕ್ಕದಲ್ಲಿ ಇದೇ ಥರನೂ ಎಂಡ್ಲಕ್ ಮಾಡ್ಬೋದು ನೋಡಿ, ಯಾವ ಥರ ಬೇಕಾದರೂ ಮಾಡ್ಬೋದು. ಎರಡು ಸೇಮೆ ಬರುತ್ತೆ. ಇಲ್ಲಿ ಲೀಫ್ ಶೇಪ್ಗೆ ಶುಗರ್ ಬೀಡ್ಸ್ ಹಾಕ್ತೀನಿ ನೋಡಿ. ತುಂಬ ಸಿಂಪಲ್ಲಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿರಿ, ಲೀಫ್ ಶೇಪ್ ಯಾವ ಥರ ಹಾಕೋದಂತ ತೋರಿಸ್ತೀನಿ. ಈಗ ಒಂದು ಸೈಡಿಂದ ತೊಗೊಳ್ಳಿ, ಈ ಕ್ರಾಸಲ್ಲಿ ತೊಗೊಳ್ಳಿ. 4 ಬೀಡ್ಸ್ ಬಿಡ್ತಾಯಿದ್ದೀನಿ. 3 ಅಂದರೆ ತುಂಬ ಚಿಕ್ಕದಾಗುತ್ತೆ, ಅದಕ್ಕೋಸ್ಕರ. ಮತ್ತು ಒಂದು ಎಕ್ಸ್ಟ್ರಾ ಚೈನ್ ಹಾಕಿ ಮತ್ತೆ ರಿವರ್ಸ್ ಹೋಗಿ ಮತ್ತೆ ಇಲ್ಲಿಂದನೇ ಬರ್ತಾಯಿದ್ದೀನಿ ನೋಡಿ. ಮತ್ತು 4 ಬೀಡ್ಸ್ ಬಿಡ್ತಾಯಿದ್ದೀನಿ. ಎಕ್ಸ್ಟ್ರಾ ಚೈನ್ ಮತ್ತೆ ರಿವರ್ಸ್ ಹೋಗಿ ಮತ್ತು 4 ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಈಗ ಮತ್ತೆ ಇಲ್ಲಿ ಎಂಡ್ ಲಾಕ್ ಮಾಡ್ತೀನಿ, ಎಕ್ಸ್ಟ್ರಾ ಚೈನ್ ಹಾಕಲ್ಲ. ಇನ್ನೇನು ಎಂಡ್ ಲಾಕ್ ಮಾಡಿದರೆ ಎಕ್ಸ್ಟ್ರಾ ಚೈನ್ ಹಾಕಿದ್ರೆ ಸೇಮ್ ಆಗುತ್ತೆ, ಅದಕ್ಕೋಸ್ಕರ. ನೋಡಿರಿ, ಈ ಥರ ಇದ್ರ ಸುತ್ತ ನಾನು ಜರಿ ಥ್ರೆಡ್ಡಲ್ಲಿ ಔಟ್ಲೈನ್ ಹಾಕ್ತೀನಿ.
ಇಲ್ಲಿ ಆ್ಯಕ್ಚುಲಿ ಓವೆಲ್ ಶೇಪಿಂದ ಕುಂದನ್ ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಇದು ಸ್ವಲ್ಪ ಈ ಥರ ಕ್ರಾಸಿಗೆ ಆಗಿರೋ ಥರ ಹಾಕಿ, ಈಗ ಫಸ್ಟು ಇದ್ರ ಸುತ್ತ ಒಂದು ಜರಿ ಲೈನ್ ಹಾಕ್ಬಿಡ್ತೀನಿ ನೋಡಿ. ಆಮೇಲೆ ಫ್ರೆಂಚ್ ನಟ್ ಹಾಕೋಣ. ಈ ಥರ ಚಿಕ್ಕ ಚೈನು ಈ ಬೀಡ್ ಸುತ್ತನೇ ಹಾಕ್ಕೊಂಡು ಬರ್ಬೇಕು ನೋಡಿ. ಚಿಕ್ಕ ಚೈನ್ ಹಾಕಿ ನೀಟಾಗಿ ಕಾಣಿಸುತ್ತೆ. ತುಂಬ ಲೆಂತಿಯಾಗಿ ಹಾಕೋಕ್ಕೆ ಹೋಗ್ಬೇಡಿ. ಇಲ್ಲಿ ನೋಡಿರಿ, ಇಲ್ಲಿ ಮೂಲೆ ಬರ್ಬೇಕಲ್ವ. ಈಗ ಈ ಕಡೆ ರಿವರ್ಸ್ ಆಗಿ ಒಂದು ಚೈನ್ ಹಾಕ್ಕೊತೀನಿ. ಚೈನ್ ಹಾಕಿ ಮತ್ತೆ ಮುಂದಕ್ಕೆ ಪಾಸ್ ಹಾಕ್ತೀನಿ ನೋಡಿ. ಇಲ್ಲಿ ಬಂದ ತಕ್ಷಣ ಹ್ಯಾಂಡ್ ಲಾಕ್ ಮಾಡಿಬಿಡಿ. ನೋಡಿ ಈ ಥರ ಬರುತ್ತೆ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈಗ ಲವಂಗ ಸ್ಟಿಚ್ಚು ಚಿಕ್ಕದಾಗಿ ಇದು ಸುತ್ತ ಹಾಕ್ಬೇಕು ನೋಡಿರಿ. ಸರ್ಕಲ್ ಎಷ್ಟಿದೆಯೋ ಅಷ್ಟು ಹಾಕ್ಬೇಕಾಗುತ್ತೆ. ಅದು ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ತುಂಬ ಈಸಿಯಾಗಿ ಹಾಕ್ಬೋದು ನೋಡಿರಿ. ಈ ಡಿಸ್ಪ್ಲೇ ಮೇಲೆ ತೋರಿಸಿದ್ದೀನಲ್ಲ ಅದೇ ಡಿಸೈನ್ನೇ ನಾನು ಹಾಕ್ತಾಯಿರೋದು. ತುಂಬ ಅಂದರೆ ತುಂಬ ಸಿಂಪಲ್ ಇದೆ. ಈ ಲವಂಗ ಸ್ಟಿಚ್ಚು ತುಂಬ ದೊಡ್ಡದಾಗಿ ಹಾಕಕ್ಕೆ ಹೋಗಬೇಡಿ, ತುಂಬ ಚಿಕ್ಕದಾಗಿ ಹಾಕ್ಬಿಡಿ ನೋಡಿರಿ. ಈ ಥರ ಹಿಂದಕ್ಕೂ ಮುಂದಕ್ಕೂ ಮಾಡ್ಕೊತ ಈಸಿಯಾಗಿ ಬಿಟ್ಬಿಡಿ ನೋಡಿ. ಕರೆಕ್ಟಾಗಿ ಬಿಟ್ಟರೆ ಕರೆಕ್ಟಾಗಿ ಕುಂತ್ಬಿಡುತ್ತೆ. ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ. ಇಲ್ಲಿ ಚಮಕಿ ಇಟ್ಟು ಈ ಥರ ನೋಡಿ, ನೀಡ್ಲು ಥ್ರೆಡ್ ಕೆಳಗಡೆಯಿಂದ ಮೇಲ್ಗಡೆ ಬಂದು ಈ ಫ್ರೆಂಚ್ ಇದು ಚಮಕಿ ಒಳಗಡೆ ಹೋಗಿ ಈ ಥರ ದಾರ ಕರೆಕ್ಟಾಗಿ ಲವಂಗ ಸ್ಟಿಚ್ ಬಂದ್ಬಿಡುತ್ತೆ ನೋಡಿ. ದಾರ ಇಲ್ಲಿ ಒಂದೆಡೆ ವೇರಿಯೇಷನ್ ಆದಾಗ ಕೆಳಗಡೆ ಎಳ್ಕೊಂತ ನಿಧಾನಕ್ಕೆ ಕವರ್ ಮಾಡಬೇಕಾಗುತ್ತೆ ನೋಡಿ. ಎಳೆದ್ಮೇಲೆ ಬೇಕಂದರೆ ಈ ಥರ ಸ್ವಲ್ಪ ನಿಧಾನಕ್ಕೆ ಎಳ್ಕೊಂಡ್ರು ಕರೆಕ್ಟಾಗಿ ಒಂದೆಳೆ ಕಡೆಗೆ ಬಂದಿರೋದು ಮಿಕ್ಸ್ ಆಗಿಬಿಡುತ್ತೆ ನೀಟಾಗಿ. ತುಂಬ ಸಿಂಪಲ್ ಆಗಿದೆ ನೋಡಿ ಡಿಸೈನು. ಆ್ಯಕ್ಚುಲಿ ವರ್ಕ್ ಬ್ಲೌಸ್ ಡಿಸೈನು. ಯಾರು ಬೇಕಾದರೂ ಹಾಕ್ಬೋದು. ತುಂಬ ಸಿಂಪಲ್ಲಾಗಿರೋ ಡಿಸೈನ್ ಯಾಕೆ ತೋರಿಸ್ತಿದ್ದೀನಿ ಅಂದರೆ ಎಲ್ಲರೂ ಕಲೀಲಿ ಹಾಕ್ಲಿ ಅನ್ನೋ ಉದ್ದೇಶಕ್ಕಷ್ಟೇ ನೋಡಿ, ಇನ್ನೇನಿಲ್ಲ. ಏನು ಕಲಿತ್ರೂ ಯಾವತ್ತೂ ಅದು ವೇಸ್ಟ್ ಆಗೋದಿಲ್ಲ. ಒಂದಲ್ಲ ಒಂದಿನ ಅದು ನಮಗೆ ಉಪಯೋಗ ಬಂದೇ ಬರುತ್ತೆ ನೋಡಿ. ಹಿಂದಕ್ಕೂ ಮುಂದಕ್ಕೂ ಮಾಡ್ಕೊತ ಎಳಿತಾ ಹೋಗ್ಬೇಕು. ಕರೆಕ್ಟಾಗಿ ನಿಧಾನಕ್ಕೆ ನೋಡ್ಕೊಂಡು ಹಾಕ್ಬಿಡಿ. ಕರೆಕ್ಟಾಗಿ ಸರ್ಕಲ್ ಶೇಪ್ ಹಾಕಿದ್ದೀನಲ್ವ, ಅದು ಕರೆಕ್ಟಾಗಿ ನೀಟಾಗಿ ಒಂದೇ ಸೈಜಲ್ಲಿ ಹಾಕ್ಕೊಂಡು ಬರ್ರಿ. ಒಂದು ವ್ಯತ್ಯಾಸ ಆಗೋದು ಬೇಡ. ನಾನು ಹಾಕೋ ಡಿಸೈನಲ್ಲಿ ನಿಮಗೇನಾದರೂ ವ್ಯತ್ಯಾಸ ಆಯಿತು ಅಂದರೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸ್ತೀನಿ ನಾನು ಯಾವ ಥರ ಹಾಕೋದು ಅಂತ.
ನೋಡಿರಿ ಎಷ್ಟು ನೀಟಾಗಿ ಬಂದಿದೆ ಡಿಸೈನ್ ಕೂಡ. ಯಾಸ್ ಇಟ್ ಈಸ್ ನಾನು ಏನು ತೋರಿಸಿದ್ದೀನೋ ಆ ಡಿಸೈನ್, ಬ್ಲೌಸ್ ಡಿಸೈನು ಅದೇ ಥರನೇ ಬಂದಿದೆ ನೋಡಿ. ತುಂಬ ಚೆನ್ನಾಗಿದೆ, ಅಷ್ಟು ಈಸಿಯಾಗಿ ಹಾಕ್ಬೋದು ನೋಡಿ. ಇದರಲ್ಲಿ ಏನಾದರೂ ಒಂಚೂರು ಕಷ್ಟ ಇದೆಯಾ? ಏನಿಲ್ಲ ಅಲ್ವಾ? ನೋಡಿ ಎಷ್ಟು ನೀಟಾಗಿ ಬರ್ತಿದೆ. ಕರೆಕ್ಟಾಗಿ ಒಂದ್ರ ಪಕ್ಕ ಒಂದು ನೀಟಾಗಿ ನೋಡ್ಕೊತ ಹಾಕ್ಕೊಂಡು ಬರ್ರಿ. ಎಷ್ಟು ಲಾಂಗ್ ಸ್ಟಿಚ್ ಹಿಡಿಯುತ್ತೆ ಅಂತ ಗೊತ್ತಾಗಲ್ಲ, ಹಾಕಂತ ಬಂದರೆ ಅದು ಗೊತ್ತಾಗುತ್ತೆ ನೋಡಿ. ಈಗ ಒಂದು ಹಾಕಿದರೆ ಕಡಿಮೆ ಅನಿಸುತ್ತೆ, 2 ಹಾಕಿದರೆ ಹಾಗೆ ಅಡ್ಜಸ್ಟ್ ಮಾಡಿ ಕರೆಕ್ಟಾಗಿ ಹಾಕಿದರೆ ಸರಿ ಹೋಗುತ್ತೆ ನೋಡಿ. ನೋಡಿರಿ, ಇವಾಗ ಒಂದು ಹಾಕಿದರೆ ಗ್ಯಾಪ್ ಅನಿಸ್ಬಿಡೋದು. ಈಗ ಹಂಗೆ ಅಡ್ಜಸ್ಟ್ ಮಾಡಿ ಹಾಕೋದ್ರಿಂದ ಕರೆಕ್ಟಾಗಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಡಿಸೈನ್. ಈ ಥರ ಬಿಟ್ಟಾಗ ಏನಾಗುತ್ತೆ, ಅದು ರಿಂಗ್ ನಟ್ ಆಗಿಬಿಡುತ್ತೆ. ನೋಡಿರಿ ಎಷ್ಟು ನೀಟಾಗಿ ಬಂದಿದೆ ನೋಡಿರಿ, ಡಿಸೈನ್ ಕರೆಕ್ಟಾಗಿ ಬಂದಿದೆ. ಈ ಡಿಸೈನ್ ಏನಾದರೂ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.